ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ ನಮಸ್ತೆ ಅಂತ ಹೇಳ್ತಾ ಸೆಕೆಂಡ್ ವ್ಲಾಗ್ ಶುರು ಮಾಡ್ತೀನಿ ಗೈಸ್. ಅದು ನಿನ್ನೆ ಒಂದು ವ್ಲಾಗ್ ಮಾಡಿದ್ದೆ, ಆ ವ್ಲಾಗ್ನ ಇವತ್ತು ಪೋಸ್ಟ್ ಮಾಡ್ತೀನಿ. ಈ ವ್ಲಾಗ್ನು ನಾಳೆ ಇಲ್ಲ ನಾಳೆ ಪೋಸ್ಟ್ ಮಾಡ್ತೀನಿ ಗೈಸ್ ಅಂತ ಹೇಳ್ತಾ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ. ಯಾಕಂದರೆ ಅದು ರೀಸನ್ ಬಂದು ಕಾಲೇಜಲ್ಲಿ ವ್ಲಾಗ್ ಮಾಡೋಣ ಅಂದರೆ ಗೈಸ್ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಗೈಸ್, ಅವ್ರ ಮಾತುಗಳು ಎಲ್ಲದಕ್ಕೂ ಬೀಪ್ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾನು ವ್ಲಾಗ್ ಶುರು ಮಾಡಿಲ್ಲ. ಮಾಡಕ್ಕೆ ಹೋಗಿದ್ರೆ ನೀವು ಫುಲ್ಲು ವ್ಲಾಗಲ್ಲಿ ಬರೀ ಬೀಪೇ ಕೇಳಿಸ್ತಿತ್ತು, ಇನ್ನೇನೋ ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿದ ತಕ್ಷಣ ನಿಮಗೆ ವ್ಲಾಗ್ ಶುರು ಮಾಡಿದೆ. ಯಾಕಂದರೆ ನಾನು ಬೆಳಿಬೇಕು ಅಂತ ನನಗೊಂದು ಆಸೆ ಇದೆ, ಅದಕ್ಕೋಸ್ಕರ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ನಮ್ಮ ಬಂದಿದ್ದ ತಕ್ಷಣ ನನಗೆ ಒಂದು ಕೆಲಸ ಕೊಟ್ಬಿಟ್ಟವ್ರೆ ಗೈಸ್. ಅದು ಏನು ಕೆಲಸ ಅಂದರೆ ರೇಷನ್ ಬರ್ಕೊಂಡೋಗಿ ರೇಷನ್ ಬರೀಬೇಕಂತೆ ಗೈಸ್, ತಗೊಂಡು ಬರ್ಬೇಕಂತೆ ಅಂಗಡಿಗೆ ಹೋಗಿ. ಅದಕ್ಕೋಸ್ಕರ ನಾನು ವ್ಲಾಗ್ ಶುರು ಮಾಡಿಲ್ಲ, ಶುರು ಮಾಡಬೇಕು ಅಂತ ಅಂದ್ಕೊಂಡು ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ಹೋಗೋಣ, ಅದೊಂದು ಕೆಲಸ ಮಾಡಿ ಮುಗಿಸ್ಬಿಡೋಣ ಗೈಸ್. ಮಾಡಿ ಮುಗಿಸ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಬಿಡೋಣ. ಇದು ಏನು ಬರೀಬೇಕಮ್ಮ, ಏನು ಬರೀಬೇಕು? ಅದೇ ಬರೀ ಆಫ್ ಮಾಡೋದಲ್ಲ, ಹಂಗೆ ವಿಡಿಯೋ ಆಮೇಲೆ ಇಟ್ಕೊಂಡು ಬರಿತೀನಿ. ಹೇಳು, ಏನು ಬರೀಬೇಕು ಹೇಳು. ನಮ್ಮ ಬೈತವ್ರೆ ವಿಡಿಯೋ ಆಫ್ ಮಾಡಿಬಿಟ್ಟು ಅದು ಆಮೇಲೆ ಬರ್ದಂಗೆ ತೋರಿಸು ಅಂತ. ಏನು ಆಮೇಲೆ ನೀಟಾಗಿ ರಾಂಗ್ ಬರ್ಕೊಂಡ್ಬಿಟ್ರೆ ಅಂತ ನಮ್ಮ ಅಮ್ಮ. ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡಿ ಬರೀ ಅಂತವ್ರಿ. ಅದಕ್ಕೆ ವಿಡಿಯೋ ಆಫ್ ಮಾಡಿ ಬರೆದಾದ್ಮೇಲೆ ಏನೇನು ಬರೆದಿದ್ದೀನಿ ತೋರಿಸ್ತೀನಿ. ಆಮೇಲೆ ಅಂಗಡಿಗೆ ಹೋಗ್ಬೇಕಂತೆ, ಅಂಗಡಿಗೆ ಹೋಗಿ ಬರೋಣ ಮನೆಗೆ ಗೈಸ್. ಅಂತೂ ಇಂತೂ ನಮ್ಮ ಹೇಳಿದ ಐಟಮ್ಸ್ ಎಲ್ಲ ಬರ್ಕೊಂಡು ಇವಾಗ ಹೋಗ್ಬೇಕಂತ ಹೇಳಿ ಅಂಗಡಿ ಓಪನ್ ಆಗೋದೆ ಒಂದು 7 ಗಂಟೆ 7:15 ಗಂಟೆ. ಅಲ್ಲಿ ತನಕ ಕಾಯಬೇಕು ಗೈಸ್. ನೋಡಿ ಐಟಮ್ ಬರ್ಕೊಂಡಿದ್ದೀನಿ ಇಲ್ಲಿ. ಎಷ್ಟು ಐಟಮ್ ಬರ್ಸೋರೆ ಅಂದರೆ ಗೈಸ್ 21 ಐಟಮ್ ಬರ್ಸೋರೆ. 21 ಐಟಮ್ಸ್ನು ಕರೆಕ್ಟಾಗಿ ನೋಡಿಕೊಂಡು ತಗೊಂಬರ್ಬೇಕಂತೆ ನಾನು. ಈ ವ್ಲಾಗು ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ಸಂಜೆ ನಾನು ತೋರ್ಸೋಕ್ಕಾಗಿದ್ದ ವೀಡಿಯೋ ಮಾಡೋದೇ ಮರ್ತದೆ ಅಂಗಡಿಗೆ ಹೋಗಿದ ತಕ್ಷಣ. ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಕಾಲೇಜ್ಗೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಇವಾಗ ಇದು ಮಾಡ್ತಾಯಿದ್ದೀನಿ. ಇವಾಗ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ. ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ, ನೋಡಿ ಹೆಂಗೆ ರೆಡಿ ಆಗ್ತೀನಿ ಗೈಸ್. ರೆಡಿ ಆಗಾಯಿತು, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಇವಾಗ ಹೋಗಬೇಕು ದೇವಸ್ಥಾನಕ್ಕೆ. ಇವಾಗ ರೆಡಿಯಾಗಿದ್ದೀನಿ. ಇವಾಗ ನಾನು ಔಟ್ಫಿಟ್ ತೋರಿಸ್ತೀನಿ ಗೈಸ್. ನಾನು ಔಟ್ಫಿಟ್ಟು ತೋರಿಸ್ತೀನಿ ಆಮೇಲೆ. ದೇವಸ್ಥಾನ ಹತ್ರ ಫಸ್ಟು ಹೋಗ್ಬಿಡೋಣ. ಲೇಟ್ ಆಗಿಬಿಟ್ಟೈತೆ, ಕಾಲೇಜ್ಗೂ ಲೇಟ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಏನೇನಾಗುತ್ತೋ ಅದು ತೋರಿಸ್ತೀನಿ ಗೈಸ್. ಓಕೆ, ಎಲ್ಲ ಮುಗೀತು, ದರ್ಶನ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆದ ಕಾಲೇಜಿಂದ ಬಂದ್ಬಿಟ್ಟು ಕೂದಲು ಗನ್ಮಿಸ್ತೀವಿ ಗೈಸ್. ಮನೆಗೆ ಬಂದು ನಮ್ಮಮ್ಮ ಮಲ್ಕೊಂಡಿದೆ, ಅದಕ್ಕೋಸ್ಕರ ನಾನು ಇವಾಗ ದೋಸೆ ಹಾಕ್ಕೊಂಡು ಬಂದ್ಬಿಟ್ಟಿದೆ. ಅದೇ ಇವಾಗ ದೋಸೆ ಹಾಕ್ಕೊಂಡು ತಿನ್ನಬೇಕು. ಆದರೆ ನಿನ್ನೆ ರೇಷನ್ದು ತೋರಿಸ್ತೀನಿಲ್ಲ ಗೈಸ್, ಬಿಲ್ಲು ಅದು ಎಲ್ಲಿಕ್ಕೋರಂದರೆ ಎಲ್ಲ ಇಕ್ಕೋರಿ ಗೈಸ್, ಕಾಣಿಸ್ತಿಲ್ಲ. ಒಟ್ಟಿನಲ್ಲಿ ಅದು ಬಿಲ್ ಆಗಿರೋ ಗೈಸ್ ಎಷ್ಟು ಒಂದು 4000 ಹತ್ರ ಆಗಿರ್ಬೋದು ಗೈಸ್ ಬಿಲ್ಲು. ಅಷ್ಟು ರೇಷನ್ನು ಬರೆಸಿ 21 ಐಟಮ್ಗೆ 4000 ಗೈಸ್ ಅದಾಗಿರೋದು. ಅದು ಹೆಂಗಾಯ್ತು ಗೊತ್ತಾ ಗೈಸ್. ನಾನು ಎತ್ಕೊಂಬರೋ ಅಷ್ಟಕ್ಕೆ ಇಲ್ಲಿಗೆ ನಮ್ಮ ಮನೆಯಿಂದ ಗೈಸ್ ದೂರ ಐತೆ ಅಂಗಡಿ. ರೇಷನ್ ಹಾಕ್ಸೋದು ಪರ್ಮನೆಂಟ್ ಅಲ್ಲೇ ಇರೋದು ಅಂಗಡಿ, ದೂರ ಐತೆ. ಹೋಗಿ ಹಾಕೊಂಡು ಬರೋ ಅಷ್ಟಕ್ಕೆ ಸುಸ್ತು ಗೈಸ್. ನಾನು ಹೋಗಿದ್ದೆ 7 ಗಂಟೆಗೆ ಅದು ಅಂಗಡಿಗೆ. ಹೋಗಿ ಬರೋಷ್ಟಕ್ಕೆ ನಮಗೆ 9:15 ಆಗ್ಬಿಟ್ಟಿತ್ತು ಗೈಸ್. 9:15 ಆಗಿತ್ತು. ಹೋಗಿ ಬರೋ ಅಷ್ಟಕ್ಕೆ ಅದು ಐಟಮ್ಸ್ ಎಲ್ಲ ತಗೊಂಬಂದು ಇದು ಮಾಡೋಕ್ಕಷ್ಟಕ್ಕೆ 9:15 ಆಗಿ ಒಂದು 1/4 ಗಂಟೆ ಹಿಂಗೆ ಕೂತ್ಕೊಂಡೆ. ಬಿಗ್ ಬಾಸ್ ಶುರು ಕರೆಕ್ಟ್ ಟೈಮಿಗೆ ಬಂದೆ ಅಂದ್ಕೊಂಡೆ. ಆದರೆ ಅಲ್ಲಿ ಪಾಪ್ಯುಲರ್ ಅಂಗಡಿ ಅಲ್ಲಿ ಫುಲ್ಲು ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಏರಿಯಾದಲ್ಲಿ ಅದೊಂದು ಅಂಗಡಿ ಇರೋದು, ಅಲ್ಲಿ ಎಲ್ಲ ಫುಲ್ ಸಾಯಂಕಾಲ ಆಗಿದ ಜನ ಬಂದುಬಿಡ್ತಾರೆ. ಕರೆಕ್ಟಾಗಿ ನಾನು 1.5 ಅವರ್ ನಿಂತ್ಕೊಂಡಿದ್ದೀನಿ. 21 ಐಟಮ್ಸ್ ಹಾಕೋಕ್ಕೆ 1.5 ಅವರ್ ನಿಂತ್ಕೊಂಡಿದ್ದೀನಿ. ಅಲ್ಲಿಂದ ಬಂದು ಇವಾಗ ದೋಸೆ ಹಾಕ್ಕೊತಿದ್ದೀನಿ. ದೋಸೆ ಎಷ್ಟು ನೀಟಾಗಿ ಹಾಕಿಲ್ಲ, ಮಾಡ್ಕೊಂಬೇಡಿ.
ಇವಾಗ ಇನ್ನು ಡೈಲಿ ಬ್ಲಾಗ್ಗಳು ಬರ್ತಾನೆ ಇರುತ್ತೆ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ನಿಮ್ಮಿಂದ ನಾವು ಅಂತ ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವಾಗ ದೋಸೆ ತಿನ್ನೋದು. ಫಸ್ಟು ನನಗೆ ಕಾಲೇಜಲ್ಲಿ ಇವತ್ತು ನೀಟಾಗಿ ಊಟನೇ ತಿಂದಿಲ್ಲ. ಫಸ್ಟು ದೋಸೆ ತಿಂದ, ಫುಲ್ ಹೊಟ್ಟೆ ಹಸಿದೆ ನನಗೆ. ಮನೆಗೆ ಬಂದ ತಕ್ಷಣ ಮಾಡಿ ಫಸ್ಟ್ ಕೆಲಸ ಇದೆ ಅಂತೇಳಿ ಇದೇ ಫಸ್ಟ್ ಕೆಲಸ ಮಾಡ್ತಾಯಿರೋದು. ಫ್ರೆಶ್ ಅಪ್ ಆಗಿ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡಿ ದೋಸೆ ಹಾಕ್ಕೊಡ್ತಾರೆ. ಎರಡೇ ದೋಸೆ ತಿನ್ನಲ್ಲ, ಎರಡೇ ದೋಸೆ ತಿನ್ನಲ್ಲ. ದೋಸೆ ಹಾಕೊಂಡ್ಬಿಟ್ರೆ ಆಗೋದು. ನೋಡ್ರಿ ದೋಸೆ ಹಾಕ್ತೀನಿ, ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ ಹಾಕೋದು ತೋರಿಸ್ತೀನಿ. ಇದಂದರೆ ಹಾಕಾದ್ಮೇಲೆ ತೋರಿಸ್ತೀನಿ ಹೆಂಗೈತೆ ಅಂತ. ನೋಡಿ ಗೈಸ್, ಅಂತೂ ಒಂಚೂರಾದರೂ ಚೆನ್ನಾಗಿ ಬರೋಂಗೆ ದೋಸೆ ಹಾಕಿದೆ. ಆದರೆ ಈ ಸೈಡ್ ಪಾರ್ಟ್ಸ್ ಎಲ್ಲ ನೀಟಾಗಿ ಬಂದಿಲ್ಲ, ಆದರೂ ಇವತ್ತು ಇಂಗ್ಲೀಷ್ ಎಕ್ಸಾಮು ಹೆಂಗೋ ಚೆನ್ನಾಗೋಯ್ತು. ಇನ್ನು 2 ಎಕ್ಸಾಮ್ ಇದೆ, ಅದನ್ನು 2 ಎಕ್ಸಾಮ್ ಮುಗಿಸ್ಬಿಟ್ರೆ ನಾನು ಫ್ರೀ. ಎಕ್ಸಾಮ್ ಟೆನ್ಷನ್ ಇರಲ್ಲ. ಅದಕ್ಕೋಸ್ಕರ ಅದು 2 ದಿವಸ ಆಗಲಿ ಅಂತ ನಾನು ಕಾಯ್ತಾಯಿದ್ದೀನಿ. ಅದು ಇನ್ನು ಯಾವುದಿದೆ, ಹಿಸ್ಟ್ರಿ ಮತ್ತು ಅಕೌಂಟ್ಸ್ ಇದೆ. ಅದನ್ನು 2 ಮುಗಿದೋದ್ರೆ ನನಗೆ ಟೆನ್ಷನ್ ಇರಲ್ಲ. ನಾಳೆ ಇಲ್ಲ ಎಕ್ಸಾಮು, ನಾಳೆ ಅಕಸ್ಮಾತ್ ಆದರೆ ಒಂದು 2 ಬ್ಲಾಗ್ ಶೂಟ್ ಮಾಡ್ಬೋದು. ಏನಂದರೆ ಯಾವುದೋ ಒಂದು ಕಾಮಿಡಿ ಅಂದರೆ ಚಾಲೆಂಜ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಫ್ಯಾಮಿಲಿದೆಲ್ಲ ಫ್ರೆಂಡ್ಸಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ನೋಡ್ಬಿಟ್ಟು ಇದು ಮಾಡೋಣ ಗೈಸ್. ಯಾಕಂದರೆ ಟೈಮ್ ಸಿಗೋಲ್ಲ, ಎಕ್ಸಾಮ್ ಇಟ್ಬಿಟ್ರೆ ಟೈಮ್ ಸಿಗೋದು ಎಲ್ಲ ಇದಾಗುತ್ತೆ. ಅದಕ್ಕೋಸ್ಕರ ನಾನು ವೆಯ್ಟಿಂಗಲ್ಲಿದ್ದೀನಿ. ದೋಸೆ ಅಲ್ಲೊಂದು ದೋಸೆ ರೆಡಿ ಆಗ್ತೈತೆ, ತಿನ್ನಬೇಕಷ್ಟೇ. ತಿಂದ್ಬಿಟ್ಟು ತೋರಿಸ್ತೀನಿ ಗೈಸ್ ಹೆಂಗೈತೆ ಅಂತ. ನನಗೂ ಚೆನ್ನಾಗೇ ಇರುತ್ತೆ, ಅಮ್ಮ ಮಾಡಿರೋದಲ್ವಾ ಚೆನ್ನಾಗೇ ಇರುತ್ತೆ. ಅದು ಹಾಕಿರೋದು ಮಾತ್ರ ನನಗೆ ಇಷ್ಟ ಆಗೋದು. ನನ್ನ ದೋಸೆ ನಾನೇ ಹಾಕಿರೋದು ಇಷ್ಟ ಆಗೋದು. ಹೊಟ್ಟೆ ಸಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅದೇ ತಿನ್ಬೇಕು ಇವಾಗ. ತಿಂದ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿ ಇಷ್ಟೇ ಆಗಿತ್ತು ಅಂತ ಹೇಳ್ತಾ, ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಗುಡ್ ಬೈ ಗೈಸ್. ಮತ್ತೆ ಸಿಗುವ ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಾಯ್ತಾ ಇರಿ ಅಂತ ಲಾಸ್ಟ್ ಮಾತು ಹೇಳ್ತಾ ಇದ್ದೀನಿ. ನಿಮ್ಮಿಂದ ನಾವು ಅಂತ ಹೇಳ್ತಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್ ಗಾಯ್ಸ್.